ಇನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಎನ್ಡಿಎ ಅಭ್ಯರ್ಥಿಯ ಆಯ್ಕೆ ವಿಚಾರದಲ್ಲಿ ಒಂದು ಟ್ವಿಸ್ಟ್ ಬಂದಿದ್ದು, ಬಿಜೆಪಿಗೆ ಸಿಗುವ ಒಂದು ಸ್ಥಾನದ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿಯ ಒಂದು ಸ್ಥಾನಕ್ಕೆ ಮಾಜಿ ಸಂಸದೆ ಸುಮಲತಾ ಪರಿಗಣಿಸ್ತಾರಾ? ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಬಿಟ್ಕೊಟ್ಟಿದ್ರು ಸುಮಲತಾ, ಹಾಗಾಗಿ ಅವರ ಹೆಸರು ಪರಿಗಣನೆ ಮಾಡ್ತಾರಾ? ಚುನಾವಣೆ ಘೋಷಣೆ ಆಗುತ್ತಾ ಇದ್ದಂತೆ ಸುಮಲತಾ ಹೆಸರು ಮುನ್ನೆಲೆಗೆ ಬಂದಿದೆ. ಸದಾನಂದಗೌಡ ಸುರಾನಾ ಹೆಸರು ಶಿಫಾರಸು ಮಾಡಿತ್ತು ಕೋರ್ ಕಮಿಟಿ. ಬಿಜೆಪಿ ಹೈಕಮಾಂಡ್ನಿಂದ ಸುಮಲತಾ ಹೆಸರು ಪರಿಗಣನೆಗೆ ಬರುತ್ತಾ? ದೇವೇಗೌಡರನ್ನ ಮತ್ತೊಂದು ಸಲ ರಾಜ್ಯಸಭೆಗೆ ಕಳಿಸೋದಕ್ಕೆ ವರಿಷ್ಠರ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ. ದೇವೇಗೌಡರು ರಾಜ್ಯಸಭೆಗೆ ಹೋಗದೇ ಇದ್ರೆ ಸುಮಲತಾಗೆ ಸ್ಥಾನ ಫಿಕ್ಸ್ ಆಗುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಕೆಲ ದಿನಗಳಲ್ಲೇ ರಾಜ್ಯಸಭೆಯ ಒಂದು ಸ್ಥಾನದ ಬಗ್ಗೆ ವರಿಷ್ಠರು ನಿರ್ಧಾರ ತೆಗೆದುಕೊಳ್ತಾರೆ. ಬಿಜೆಪಿಗೆ ಸಿಗುವ ಒಂದು ಸ್ಥಾನದ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಹೆಸರು ಕೇಳಿ ಬರ್ತಾ ಇದೆ. ಬಿಜೆಪಿಯ ಒಂದು ಸ್ಥಾನಕ್ಕೆ ಮಾಜಿ ಸಂಸದೆ ಸುಮಲತಾ ಪರಿಗಣಿಸ್ತಾರಾ? ಜೆಡಿಎಸ್ಗೆ ಮಂಡ್ಯ ಕ್ಷೇತ್ರ ಬಿಟ್ಕೊಟ್ಟಿದ್ರು ಸುಮಲತಾ, ಹಾಗಾಗಿ ಅವರ ಹೆಸರು ಪರಿಗಣನೆ ಮಾಡ್ತಾರಾ? ಚುನಾವಣೆ ಘೋಷಣೆ ಆಗುತ್ತಾ ಇದ್ದಂತೆ ಸುಮಲತಾ ಹೆಸರು ಮುನ್ನೆಲೆಗೆ ಬಂದಿದೆ. ಸದಾನಂದಗೌಡ ಸುರಾನಾ ಹೆಸರು ಶಿಫಾರಸು ಮಾಡಿತ್ತು ಕೋರ್ ಕಮಿಟಿ. ಬಿಜೆಪಿ ಹೈಕಮಾಂಡ್ನಿಂದ ಸುಮಲತಾ ಹೆಸರು ಪರಿಗಣನೆಗೆ ಬರುತ್ತಾ? ದೇವೇಗೌಡರನ್ನ ಮತ್ತೊಂದು ಸಲ ರಾಜ್ಯಸಭೆಗೆ ಕಳಿಸೋದಕ್ಕೆ ವರಿಷ್ಠರ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇದೆ. ದೇವೇಗೌಡರು ರಾಜ್ಯಸಭೆಗೆ ಹೋಗದೇ ಇದ್ರೆ ಸುಮಲತಾಗೆ ಸ್ಥಾನ ಫಿಕ್ಸ್ ಆಗುತ್ತಾ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಕೆಲ ದಿನಗಳಲ್ಲೇ ರಾಜ್ಯಸಭೆಯ ಒಂದು ಸ್ಥಾನದ ಬಗ್ಗೆ ವರಿಷ್ಠರು ನಿರ್ಧಾರ ತೆಗೆದುಕೊಳ್ತಾರೆ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.